ಸರ್ವೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು ಶಾಲೆ ಶುರುವಾಯ್ತು, ಇನ್ನೇನ್ ಹೋಮ್ವರ್ಕ್ ಗಳು ಕೂಡ ಸ್ಟಾರ್ಟ್ ಆಗತ್ತೆ. ಆದ್ರೆ ಆ ಹೋಮ್ವರ್ಕ್ ಅನ್ನ ನಮ್ಮ ಮಕ್ಕಳು ಯಾವ್ದರ ಸಹಾಯದಿಂದ ಮಾಡ್ತಿದ್ದಾರೆ, ಹೇಗ್ ಮಾಡ್ತಿದ್ದಾರೆ ಅನ್ನೋದನ್ನ ಸ್ವಲ್ಪ ಚೆಕ್ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ. ಇದನ್ನ ನೋಡಿದ್ಮೇಲೆ ಖಂಡಿತ ಆ ವಿಡಿಯೋವನ್ನ ಕೂಡ ನೋಡಿ. ನಾನ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದ್ ಖಂಡಿತ ಹೆಲ್ಪ್ ಆಗತ್ತೆ. ಓಕೆ, ಈ ವಿಡಿಯೋದಲ್ಲಿ ಇವತ್ತೇನ್ ತಿಳ್ಕೊಂತೀವಂತಂದ್ರೆ, ಸ್ಕೂಲ್ ಸ್ಟಾರ್ಟ್ ಆಗಿದೆ. ಕೆಲವು ಮಕ್ಳಿಗೆ ಇನ್ನ ಒಂದ್ 2-3 ದಿವಸ ಲೇಟ್ ಇರಬಹುದು, ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ. ಕೆಲವು ಮಕ್ಳಿಗೆ ಸ್ಟಾರ್ಟ್ ಆಗಿದೆ. ಮೊದ್ಲಿಗೆ ನಾವು ಈ ಮಂತ್ ಫುಲ್ ಈ ವಿಷಯವನ್ನ ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಬೇಕು. ಏನು ಅನ್ನೋದನ್ನ 1 by 1 ಹೇಳ್ತೀನಿ. ಅದಕ್ಕೆ ನಾನು ಕೊಟ್ಟಿರೋ ಟೈಟ್ಲು ಸ್ಕೂಲ್ ಆರಂಭದಲ್ಲೇ ಪೋಷಕರು ತಿಳಿದಿರ್ಬೇಕಾದಂತ ವಿಷಯಗಳು. ಒಂದು, ಪಠ್ಯ ಬದಲಾವಣೆ ಆಗಿದೆ. ಅದನ್ನ ಸ್ವಲ್ಪ ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ ವಿಷಯ, ಕೆಲವ್ರಿಗೆ ಗೊತ್ತಿಲ್ಲ ಅಂದ್ರೆ ಹೆಲ್ಪ್ ಆಗ್ಬಹುದು. ಪಠ್ಯ ಚೇಂಜ್ ಆಗಿದೆ. ಅದು ಯಾವ್ದ್ರಲ್ಲಿ ಅಂದ್ರೆ CBSE ಅಲ್ಲಿ 8th 9th 10th ಅವ್ರು ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಕೆಲವೊಂದು ವಿಷಯವನ್ನ ಆಡ್ ಅಪ್ ಮಾಡಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಗೊತ್ತಿರ್ಲಿ. ಅದು ಒಂದ್ ವಿಷಯ, ಪಠ್ಯ ಚೇಂಜ್ ಆಗಿರೋದು. ಇನ್ನೊಂದು ವಿಷಯವನ್ನ ಮಕ್ಕಳನ್ನ ಕೇಳ್ಬೇಕಾಗತ್ತೆ, ಸ್ಕೂಲಲ್ಲಿ ಸ್ವಲ್ಪ ಗಮನಿಸ್ಬೇಕಾಗತ್ತೆ. ಏನು ಅಂತಂದ್ರೆ, ಟೀಚರ್ಗಳು ಈ ವರ್ಷ ಅವರೇ ಇದ್ದಾರ. ನೀವು ಅದೇ ಸ್ಕೂಲ್ ಕಂಟಿನ್ಯೂ ಮಾಡ್ತಾ ಇದ್ರೆ, ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಈ ಪ್ರಾಬ್ಲಮ್ ಇರೋದಿಲ್ಲ. ಸ್ಟೇಟ್ ಸಿಲೆಬಸ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅಥವಾ ಬೇರೆ ಬೇರೆ ಕಡೆ ಓದೋ ಮಕ್ಕಳಿಗೆ ಅದು ಬರೋದಿಲ್ಲ ಈ ಸಮಸ್ಯೆ. ಅಂದ್ರೆ ಮೊರಾರ್ಜಿ ಆತರ ಇರ್ತದಲ್ಲ. ಬಟ್ ಈ ಪ್ರೈವೇಟ್ ಸ್ಕೂಲಲ್ಲಿ ಓದೋ ಮಕ್ಕಳ ಒಂದು ಸ್ಕೂಲಲ್ಲಿ ಈ ಸಮಸ್ಯೆ ಅಂತಲ್ಲ, ಈ ವಿಷಯ ನಡೆಯುತ್ತೆ. ಏನಂದ್ರೆ ಟೀಚರ್ಗಳು ಬದಲಾಗ್ತಾ ಇರ್ತಾರೆ. ಸೊ ಇದನ್ನ ನೀವು ತಿಳ್ಕೊಬೇಕು. ಯಾಕೆ ಅಂದ್ರೆ ಟೀಚರ್ ಬದಲಾಗೋದು ಕೂಡ ಕೆಲವೊಂದ್ಸರಿ ಮಕ್ಕಳು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಂತಾರೆ. ಅದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬೇಕಾಗತ್ತೆ. ಈಗ ಸ್ಕೂಲಿಗೆ ಹೋದ ತಕ್ಷಣ ತಮ್ಮ ಫೇವ್ರೆಟ್ ಟೀಚರ್ ಇಲ್ಲ ಅಂದಾಗ ಮಕ್ಕಳು ಒಂದು ಸ್ವಲ್ಪ ದಿವಸ ಸ್ಕೂಲಿಗೆ ಹೋಗಿ ಬರುವಾಗ ಅವ್ರಿಗೆ ಒಂದ್ ಸ್ವಲ್ಪ ಬೇಸರ ಆಗಿ ಒಂಥರ ಮೂಡ್ ಅಪ್ಸೆಟ್ ತರ ಇರ್ತಾರೆ. ನೀವು ಅದನ್ನ ಗಮನಿಸಿ, ವಿಚಾರಿಸಿ, ಟೀಚರ್ ಚೇಂಜ್ ಆಗಿದಾರಾ ಅಂತೆಲ್ಲ ಹೇಳಿ, ಆಮೇಲೆ ಹೊಸ ಟೀಚರ್ ಬಗ್ಗೆ ಕೂಡ ನೀವು ಒಳ್ಳೆ ಒಪಿನಿಯನ್ ಹೇಳಿ, ಇವರು ಕೂಡ ಹಾಗೆ ಇರ್ತಾರೆ ಅಂತೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಿ. ಆ ಮಗುವಿಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಕೊಡಿ. ಮಗು ಮೂಡಿ ಆಗಿದ್ರೆ ಅಥವಾ ಒಂಥರ ಹೋಗೋದಕ್ಕೆ ಇಷ್ಟಪಡ್ತಿಲ್ಲ ಅಂದ್ರೆ ಏನೋ ಒಂದು ಕಾರಣ ಇರುತ್ತೆ. ಆ ಕಾರಣವನ್ನ ಮೊದಲು ತಿಳ್ಕೊಳ್ಳಿ. ಯಾಕಂದ್ರೆ ಕೆಲವು ಮಕ್ಕಳು ತುಂಬಾ ಎಮೋಷನಲಿ ಅಟ್ಯಾಚ್ಮೆಂಟ್ ಇರ್ತಾರೆ. ಟೀಚರ್ಸ್ ಚೇಂಜ್ ಆದಾಗ ಅವ್ರಿಗೆ ಸಬ್ಜೆಕ್ಟ್ ಕೂಡ ಏನಾಗತ್ತೆ, ಸ್ವಲ್ಪ ಡಿಫಿಕಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಆ ಟೀಚರ್ ಮಾಡುವಂತಹ ಮೆಥಡ್, ಅವ್ರು ಮಾಡುವ ರೀತಿ, ಮಕ್ಕಳನ್ನ ಇಷ್ಟಪಡೋ ರೀತಿ, ಸೊ ಅದೆಲ್ಲವೂ ಮಕ್ಳಿಗೆ ಇಷ್ಟ ಆದಾಗ, ಆ ಸಬ್ಜೆಕ್ಟ್ ಕೂಡ ಇಷ್ಟ ಆದಾಗ ಮಾರ್ಕ್ಸ್ ತಗೊಂತಾ ಇರ್ತಾರೆ. ಖುಷಿ ಆಗಿರುತ್ತೆ ಅವ್ರಿಗೆ. ಸೊ ಒಬ್ರಿಂದ ಒಬ್ರಿಗೆ ಬದಲಾವಣೆ ಇರುತ್ತೆ. ಅದನ್ನ ನೀವು ಸ್ವಲ್ಪ ಏನ್ ಹೇಳ್ತಾರೆ, ಮಕ್ಕಳಲ್ಲಿ ಆಗೋ ಒಂದು ಆ ಭಾವನೆಗೆ ರೆಸ್ಪೆಕ್ಟ್ ಮಾಡಿ. ಸೊ ಇದೊಂದು. ಇನ್ನೊಂದು, ಫ್ರೆಂಡ್ಸ್ ಚೇಂಜ್ ಆಗಿರ್ತಾರೆ. ಅಂದ್ರೆ ಸೆಕ್ಷನ್ಸ್ ಗಳಿರುತ್ತೆ. ಒಂದೊಂದು ಸ್ಕೂಲಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾರೆ. ಈ ಸರಿ ಈ ಕಡೆ ಮಕ್ಕಳನ್ನ ಆಚೆ ಹಾಕೋದು, ಎ ಸೆಕ್ಷನ್ ಬಿ ಸೆಕ್ಷನ್ ಮರ್ಜ್ ಮಾಡ್ತಾರೆ. ಸೊ ಆವಾಗ ಫ್ರೆಂಡ್ಸ್ ಚೇಂಜ್ ಆದಾಗ ಕೂಡ ಮಕ್ಕಳು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಂತಾರೆ. ಯಾಕೆಂದ್ರೆ ಅವರು ಕೆಲವು ಮಕ್ಳು ಬೇಗ ಅಡ್ಜಸ್ಟ್ ಆಗ್ತಾರೆ. ಅವ್ರು ಯಾರ್ ಫ್ರೆಂಡ್ಸ್ ಜೊತೆಗಿದ್ರು ಅವ್ರಿಗೇನ್ ಅಂದ್ರೆ ಅಷ್ಟೊಂದು ಅವ್ರಿಗೆ ಅಟ್ಯಾಚ್ಮೆಂಟ್ ಇರಲ್ಲ. ಇನ್ ಕೆಲವು ಮಕ್ಳಿಗೆ ಫ್ರೆಂಡ್ಸ್ ಮಿಸ್ ಆದಾಗ ತುಂಬಾ ನೊಂದ್ಕೊಂತಾರೆ. ಸ್ಕೂಲ್ಗೆ ಹೋಗೋದಕ್ಕೆ ಅಳ್ಬಹುದು ಅಥವಾ ಹಠ ಮಾಡ್ಬಹುದು. ನೀವು ನಿಮ್ಗೆ ಸ್ಕೂಲ್ಗೆ ಹೋಗಕ್ ಆಗಲ್ವಾ ಅಂತ 4 ಬಾರ್ಸೋದನ್ನ ನಿಲ್ಸಿ, ಮಗುವಿನ ಮನ್ಸಲ್ಲಿ ಏನ್ ಓಡ್ತಾ ಇದೆ, ಅದ್ ಯಾಕೆ ಹೀಗ್ ಮಾಡ್ತಾ ಇದೆ ಅನ್ನೋದನ್ನ ದಯವಿಟ್ಟು ನೋಡಿ. ಎಲ್ಲದಕ್ಕೂ ಏಟ್ ಕೊಡೋ ಮೊದ್ಲು ಮಗುವಿನ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಏನು ಅಂತಂದ್ರೆ, ಮಕ್ಕಳ ಎಮೋಷನ್ಗೆ ನಾವು ಬೆಲೆ ಕೊಡೋಣ, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಇಷ್ಟು ದಿನ ಮನೇಲಿ ಇರ್ತಾರೆ, ನಾವು ಟಿವಿ ನೋಡ್ಕೊಂಡು ರಿಲೇಟಿವ್ಸ್ ಮನೆಗೆ ಹೋಗಿ ಎಂಜಾಯ್ ಮಾಡಿರ್ತಾರೆ. ಆದ್ರೆ ಈಗ ಸ್ಕೂಲ್ ಸ್ಟಾರ್ಟ್ ಆದಾಗ ಅವ್ರಿಗೆ ಒಂಥರ ಆ ಒಂದು ಕಂಫರ್ಟಬಲ್ ಫೀಲ್ ಇರೋದಿಲ್ಲ. ಅಂದ್ರೆ ಸ್ವಲ್ಪ ಗೊತ್ತಲ್ಲ, ಓದ್ಬೇಕು, ಬ್ಯಾಗ್ ಎತ್ಕೊಂಡು ಹೋಗ್ಬೇಕು, ಟಿಫನ್ ಅಲ್ಲಿ ತಿನ್ಬೇಕು, ಎಲ್ಲವಿರುತ್ತೆ. ಸೊ ಹಾಗಾಗಿ ಅವರ ಮನ್ಸಿನಲ್ಲಿ ಏನಾದ್ರೂ ಕಸಿವಿಸಿ ಆಗ್ತಿದ್ರೆ, ಅಳ್ತಾ ಇದ್ರೆ, ಸೊ ಇದನ್ನೆಲ್ಲವನ್ನ ಗಮನಿಸಿ ಒಂದಿಷ್ಟು ಟೈಮ್ ಕೊಡಿ, ಗದರಿಸಿ ಹೆದರಿಸಿ ಮತ್ತೆ ಅವ್ರನ್ನ ಸ್ಕೂಲ್ ಕಡೆಗೆ ಹೋಗೋದಕ್ಕೆ ಭಯ ಬೀಳೋ ತರ ಮಾಡ್ಬೇಡಿ. ಇವೆಲ್ಲ ಕಾರಣಗಳಿರುತ್ತೆ. ಮಕ್ಳು ಸ್ಕೂಲ್ಗೆ ಹೋಗಕ್ ಹಿಂದೇಟ್ ಆಗ್ತಾರಂದ್ರೆ ಅವ್ರ ಟೀಚರ್ ಬೇರೆ ಸ್ಕೂಲ್ಗೆ ಹೋಗಿರ್ಬಹುದು, ಅಥವಾ ಅವ್ರ ಫ್ರೆಂಡ್ಸ್ ಮಿಸ್ ಆಗಿರ್ಬಹುದು, ಅಥವಾ ಏನಾದ್ರು ಒಂದ್ ಚಿಕ್ಕ ಪುಟ್ಟ ಸಮಸ್ಯೆಗಳು ಇರುತ್ತೆ. ಅದನ್ನ ಗಮನಿಸೋಣ ನಾವು. ಆಮೇಲೆ ಅವ್ರಿಗೆ ಕೂತ್ಕೊಂಡು ನಿಧಾನಕ್ಕೆ ಹೇಳೋಣ, ಅರ್ಥ ಮಾಡ್ಕೊಂತಾರೆ. ಓಕೆ, ನೆಕ್ಸ್ಟ್, ಟ್ಯೂಷನ್ ನೀಡ್ ಇದೆಯಾ ಅಂತ ಫಸ್ಟ್ ಗಮನಿಸಿ. ಆಯ್ತಾ, ಇದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆಯೋ ಅಥವಾ ಒಂಥರ ಕಂಪಲ್ಸರಿ ಆಗಿದೆಯೋ ನನಗೆ ಗೊತ್ತಿಲ್ಲ. ಎಲ್ಲಾ ಮಕ್ಕಳಿಗೆ ಟ್ಯೂಷನ್ ಅಗತ್ಯ ಇರೋದಿಲ್ಲ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ
ಕೆಲವೊಂದ್ ಮಕ್ಳಿಗೆ ಅಗತ್ಯ ಇರುತ್ತೆ. ನಾನು ಒಂದ್ ವಿಡಿಯೋ ಮಾಡಿದ್ದೆ ಕೂಡ, ಅದನ್ನು ಕೂಡ ಹಾಕ್ತೀನಿ. ಟ್ಯೂಷನ್ ಅಗತ್ಯವ ಅನಿವಾರ್ಯವ ಅಂತ ಆ ವಿಡಿಯೋವನ್ನ ಖಂಡಿತ ನೋಡಿ, ನಾನು ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದೀನಿ. ಅಂದ್ರೆ ಟ್ಯೂಷನ್ ಅನ್ನೋದು ಕಂಪಲ್ಸರಿ ಏನಲ್ಲ. ಸ್ಕೂಲಲ್ಲಿ ಮಗು ಕರೆಕ್ಟ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡು ಮನೆಗ್ ಬಂದು ಓದ್ತಾ ಇದೆ, ಒಂದ್ ಮಟ್ಟಕ್ ಮಾರ್ಕ್ಸ್ ತಗೊಂತಾ ಇದೆ ಅಂದ್ರೆ ಬಲವಂತವಾಗಿ ಟ್ಯೂಷನ್ ಸೇರಿಸ್ಬೇಡಿ. ಅದರ ಬದ್ಲು ಆ ಮಕ್ಳು ಇಷ್ಟಪಡ್ತಿರುವಂತ ಆಟಗಳಿದ್ರೆ ಅಥವಾ ಸ್ಕಿಲ್ ಇದ್ರೆ ಆ ಕೋರ್ಸಿಗೆ ಸೇರಿಸಿ. ಅದ್ ನಿಜವಾಗ್ಲೂ ಮುಂದೊಂದ್ ದಿವಸ ನಿಮ್ಗೆ ಭವಿಷ್ಯವನ್ನ ಕೊಡುತ್ತೆ. ಕೇವಲ 10th ಅಲ್ಲಿ 99 ತಗೊಂಡು, PUC ಅಲ್ಲಿ 99 ತಗೊಂಡು ಏನು ಇಂಜಿನಿಯರ್ ಡಾಕ್ಟರ್ ಮಾಡೋದೇ ಜೀವನದ ಉದ್ದೇಶ ಅಲ್ಲ, ಅದು ಎಲ್ರಿಗೂ ಆಗೋದು ಇಲ್ಲ ಕೂಡ. ಸೊ ಹಾಗಾಗಿ ಟ್ಯೂಷನ್ ಅಗತ್ಯ ಇದ್ರೆ ಮಾತ್ರ ಸೇರಿಸಿ. ಮಾರ್ಕ್ಸ್ ಅನ್ನೋ ಒಂದು ವಿಷಯವನ್ನ ಇಟ್ಕೊಂಡು ಮಗುವಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ಬೇಡಿ. ನಾನ್ ನೋಡಿದೀನಿ ಸ್ಕೂಲಲ್ಲಿ ಕೆಲವು ಮಕ್ಳು ಹೇಳ್ತಾರೆ, ಮೇಡಮ್ ನನ್ಗೆ ಇಲ್ಲಿ ಹೇಳೋದ್ ಅರ್ಥ ಆಗುತ್ತೆ, ನಾನ್ ಮನೆಗ್ ಹೋಮ್ವರ್ಕ್ ಕೂಡ ಚೆನ್ನಾಗ್ ಮಾಡ್ತೀನಿ. ಆ ಮಗು ಕೂಡ ಮಾರ್ಕ್ಸ್ ತಗೊಂತಾ ಇರುತ್ತೆ. ಬಟ್ ಪೇರೆಂಟ್ಸ್ ಏನ್ ಹೇಳ್ತಾರಂತೆ, ಇಲ್ಲ ನೀನ್ 99 ಮೇಲೆ 98, 99 ಸ್ಕೋರ್ ಮಾಡ್ಬೇಕಂದ್ರೆ ಟ್ಯೂಷನ್ ಹೋಗ್ಲೇಬೇಕಂತ. ಅವ್ರಿಗೆ ಏನ್ ಹೇಳ್ತಾನೆ ಅಂದ್ರೆ, ಮೇಡಮ್ ನಾನು ಟ್ಯೂಷನ್ ಹೋದ್ರೆ ನಾನು ಒಂಚೂರು ಅಲ್ಲಿ ಕಾನ್ಸಂಟ್ರೇಷನ್ ಕೊಡಲ್ಲ, ಹೋಗ್ತೀನಿ ಬರ್ತೀನಿ, ನನ್ ಟೈಮ್ ವೇಸ್ಟ್. ಅದೇ ಟೈಮ್ ನನಗೆ ಬೇರೆ ಕೊಟ್ಟಿದ್ದು, ನಾನು ಏನೇನೋ ಮ್ಯೂಸಿಕ್ ಕಲಿಬೇಕಂತ ಇಷ್ಟ ಇತ್ತು ಅಂತ ಹೇಳಿದಾಗ ನಿಜವಾಗ್ಲೂ ಪೇರೆಂಟ್ಸ್ ಬಗ್ಗೆ ಬೇಜಾರಾಗುತ್ತೆ. ಬಟ್ ಬೇಜಾರ್ ಅನ್ನೋದಕ್ಕಿಂತ ಅವ್ರು ಏನ್ ಮಾಡ್ತಾರೆ, ಅಕ್ಕಪಕ್ಕ ನೋಡ್ತಾರೆ. ಅವ್ರಿಗೆ ಸತ್ಯ ಯಾವುದು ಸುಳ್ಳು ಯಾವುದು, ಶಿಕ್ಷಣದ ಬಗ್ಗೆ ಅರಿವೇ ಇಲ್ದಿರೋ ಪೇರೆಂಟ್ಸ್ ಗಳು ಮಾಡುವಂತಹ ದೊಡ್ಡ ತಪ್ಪಿದು. ಅನಿವಾರ್ಯ ಆದ್ರೆ ತುಂಬಾ ಡಿಫಿಕಲ್ಟ್ ಆಗ್ತಿದೆ. ಟ್ಯೂಷನ್ ಅಲ್ಲಿ ತುಂಬಾ ಇಂಡಿವಿಜುವಲ್ ಆಗಿ ಆ ಮಗುಗೆ ಕಾನ್ಸಂಟ್ರೇಷನ್ ಕೊಟ್ಟು ಹೇಳ್ಕೊಡ್ತಾರೆ. ಪರವಾಗಿಲ್ಲ, ನನ್ ಮಗು ಚೆನ್ನಾಗ್ ಆಗ್ತಿದೆ, ಮಗು ಖುಷಿಯಾಗಿ ಹೋಗ್ತಿದೆ ಅಂದ್ರೆ ಮಾತ್ರ ಟ್ಯೂಷನ್ ಕಳ್ಸಿ. ಇಲ್ಲ ಅಂದ್ರೆ ಚೆನ್ನಾಗ್ ಓದ್ತಾ ಇದ್ರು ಬಲವಂತವಾಗಿ ಅವ್ರು ಕಳಿಸ್ತಾರೆ ಇವ್ರು ಕಳಿಸ್ತಾರೆ 99 ಸ್ಕೋರ್ ಮಾಡ್ಲೇಬೇಕು ಅನ್ನೋ ಬಲವಂತದಿಂದ ಕಳಿಸ್ಬೇಡಿ. ಅದರ ಬದಲು ಮಗುವಿನ ಸ್ಕಿಲ್ ಏನಿದೆ, ಅದಕ್ಕೆ ಏನ್ ಆಸಕ್ತಿ ಇದೆ ಅಂತ ಒಂದು ಕ್ಷೇತ್ರದಲ್ಲಿ ಮಗುನ ಬೆಳೆಯೋದಕ್ ಬಿಡಿ. ಮಗು ಖುಷಿಯಾಗಿ ಅದನ್ನ ಎಂಜಾಯ್ ಮಾಡುತ್ತೆ. ಓಕೆನಾ? ನೀವೇ ಗಮನಿಸಿ, ಬೆಳಿಗ್ಗೆ ಹೋಗಿರುವಂತಹ ಮಗು ಬೆಳಿಗ್ಗೆ 8 ಗಂಟೆಗೆ ಸ್ಕೂಲ್ ಬಿಡ್ತೀವಿ, 3:30, 4 ಗಂಟೆ ತನಕ ಇರುತ್ತೆ. ಮತ್ತೆ ಬಂದು ಅದೇ ವಿಷಯವನ್ನ ಓದುವಂದಾಗ ಮಗು ಮೆಂಟಲಿ ಎಷ್ಟು ಡಿಸ್ಟರ್ಬ್ ಆಗೋದಿಲ್ಲ. ಒಂದು ಸರಿ ಯೋಚನೆ ಮಾಡಿ, ನಮ್ಮ ಕಾಲದಲ್ಲಿ ನಾವು ಆ ಟ್ಯೂಷನ್ ಅಲ್ಲಿ ಹೋಗ್ಬಿಟ್ಟೆ ನಾವು ಓದಿದೀವ, ನಾವು ಮಾರ್ಕ್ಸ್ ತಗೊಂಡಿದೀವಿ, ಇವತ್ ಜೀವನವನ್ನ ಕಟ್ಕೊಂಡಿದೀವಿ, ಖುಷಿಯಾಗಿದ್ದೀವಿ ಅಂದ್ರೆ ನಮ್ಮ ಮಕ್ಳ ಹತ್ರ ಸಾಧ್ಯ ಇಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಓಕೆ, ಆಮೇಲೆ ಡೈಲಿ ಮಗುವಿನ ಡೈರಿಯನ್ನ ಗಮನಿಸಿ. ಓಕೆ, ಡೈರಿಯಲ್ಲಿ ಏನಾದ್ರು ಪೇರೆಂಟ್ಸಿಗಂತ ಏನಾದ್ರು ಬರ್ದಿದಾರ ಚೆಕ್ ಮಾಡಿ. ಆಮೇಲೆ ಏನೇನ್ ಹೋಮ್ವರ್ಕ್ ಕೊಟ್ಟಿದ್ದಾರೆ ಚೆಕ್ ಮಾಡಿ. ಹೋಮ್ವರ್ಕ್ ಅನ್ನ ಯಾರು ಮಾಡ್ತಿದಾರೆ ಅನ್ನೋದು ಕೂಡ ಚೆಕ್ ಮಾಡಿ. ChatGPT ಮಾಡ್ತಿದ್ಯಾ, ಟ್ಯೂಷನ್ ಅವ್ರು ಮಾಡ್ತಿದಾರ, ನಿಮ್ ಮಗುನೇ ಮಾಡ್ತಿದ್ಯಾ, ಅದನ್ನು ಕೂಡ ಗಮನಿಸಿ. ಸ್ಕೂಲ್ ರೂಲ್ಸ್ ರೆಗ್ಯುಲೇಷನ್ ಅನ್ನ ಫಾಲೋ ಮಾಡಿ. ಕೆಲವು ಸ್ಕೂಲಲ್ಲಿ ಅದರದೇ ಅದೊಂದು ಟೈಮಿಂಗ್ಸ್ ಇರುತ್ತೆ, ಅದರದೇ ಎಲ್ಲ ಒಂದಿರುತ್ತೆ, ಅದನ್ನ ಫಾಲೋ ಮಾಡಿ. ಓಕೆ, ಆ ಡೈಲಿ ಬ್ಯಾಗ್ ಚೆಕ್ ಮಾಡೋದನ್ನ ಮರಿಬೇಡಿ. ಮಕ್ಕಳು ಬ್ಯಾಗ್ಗಳನ್ನ ಚೆಕ್ ಮಾಡ್ಬೇಕಾಗತ್ತೆ. ಓಕೆ, ಅದೊಂದು ಚೆಕ್ ಮಾಡಿ. ಟೀಚರ್ ಜೊತೆ ಒಂದಿಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇರಿ ಸ್ವಲ್ಪ ದಿವಸ. ಮಗುವಿನ ಒಂದು ಎಮೋಷನಲಿ ಮಗು ಏನಾದ್ರು ಚೇಂಜಸ್ ಆಗ್ತಿದೆ ಅಥವಾ ಏನಾದ್ರೂ ಮಗುವಿನಲ್ಲಿ ಬದಲಾವಣೆ ಕಂಡ್ರೆ ದಯವಿಟ್ಟು ಟೀಚರ್ನ ಕಾಂಟ್ಯಾಕ್ಟ್ ಮಾಡಿ ಏನಾಗ್ತಿದೆ ಅಂತ ತಿಳ್ಕೊಂತಾ ಇರಿ. ಮಾರ್ಕ್ಸ್ ಗಿಂತ ಲರ್ನಿಂಗ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ಕೇವಲ ಮಾರ್ಕ್ಸ್ ಅಂತ ಮಗುವಿಗೆ ಹಿಂಸೆ ಕೊಡೋದ್ರ ಬದಲು ಆ ಮಗು ಏನ್ ಕಲ್ತಿದೆ, ಎಷ್ಟು ಕಲ್ತಿದೆ, ಅದ್ರ ಜೊತೆ ಬೇರೆ ಏನಾದ್ರು ಸ್ಕಿಲ್ ಕಲಿತಾ ಇದೆಯಾ ಅದನ್ನ ಗಮನಿಸಿ. ಆಮೇಲೆ ಲಾಸ್ಟ್ ಅಲ್ಲಿ ಮಗುವಿನ ಸ್ಕ್ರೀನ್ ಟೈಮ್ ಎಷ್ಟಿದೆ, ಮಗು ಸ್ಕೂಲಿಂದ ಬಂದ ಮೇಲೆ ಎಷ್ಟು ಹೊತ್ತು ಮೊಬೈಲ್ ಅನ್ನ ನೋಡ್ತಾರೆ, ಎಷ್ಟು ಹೊತ್ತು ಆ ಮೊಬೈಲ್ ಅಲ್ಲಿ ಏನನ್ನು ನೋಡ್ತಾರೆ, ಇವೆಲ್ಲವನ್ನ ಗಮನಿಸಿ. ಹಾಗೆ ಮಗುವಿನ ನಿದ್ದೆ ಟೈಮ್, ಸ್ಲೀಪಿಂಗ್ ಟೈಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಗು ಎಷ್ಟು ಹೊತ್ತು ನಿದ್ದೆ ಮಾಡುತ್ತೆ ಅನ್ನೋದು ಕೂಡ ನಾಳೆಯ ಒಂದ್ ಒಳ್ಳೆಯ ದಿನಕ್ಕೆ ಅದು ದಾರಿ ಆಗತ್ತೆ. ಓಕೆ, ಫುಡ್ ಬಗ್ಗೆ ಗಮನ ಕೊಡಿ ದಯವಿಟ್ಟು. ಹೆಚ್ಚಿನ ಜನ ಪೋಷಕರು ನನಗೆ ಬೇಜಾರಾಗುವಂತದ್ದು ಏನ್ ಗೊತ್ತಾ, ಮಾರ್ಕ್ಸ್ ಬಗ್ಗೆ ಚಿಂತೆ ಮಾಡಿದಷ್ಟು ಮಗುವಿನ ಊಟದ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಮಗುವಿಗೆ ಎಷ್ಟು ಪೌಷ್ಟಿಕಾಂಶಗಳಿರುವಂತಹ ಊಟವನ್ನ ಕೊಡ್ತಾ ಇದ್ದೀವಿ, ಅದು ಎಷ್ಟು ತಿಂತಾ ಇದೆ, ಇದು ಇನ್ನ ಏನಾದ್ರೂ ಮಾಡ್ಕೊಡ್ಬಹುದಾ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಹಾಗೆ ಆದಷ್ಟು ಸಾಂಪ್ರದಾಯಿಕ ಫುಡ್ ಅನ್ನ ಕೊಡಿ, ಸಾತ್ವಿಕ ಫುಡ್ ಅನ್ನ ಕೊಡಿ. ಯಾಕಂದ್ರೆ ಸ್ಕೂಲ್ಗೆ ಹೋದಾಗ ಮಗು ಹೆಚ್ಚಿನ ಎಣ್ಣೆ ಅಂಶದ ಊಟವನ್ನ ತಿಂದಾಗ ಅಥವಾ ಹೇಳ್ತಾರಲ್ಲ ಫಾಸ್ಟ್ ಫುಡ್ ಅಂತ ಊಟವನ್ನ ತಿಂದಾಗ ಮಗು ಕಾನ್ಸಂಟ್ರೇಷನ್ ಓದಿನ ಕಡೆ ಇರಲ್ಲ, ಅವನ ಹೊಟ್ಟೆ ಕಡೆ ಇರುತ್ತೆ, ಡೈಜೆಷನ್ ಆಗೋದ್ ಪ್ರಾಬ್ಲಮ್ ಆಗುತ್ತೆ. ಈಗ ನಾವ್ ಏನ್ ತಿಂತೀವಲ್ಲ ನಮ್ಮ ಯೋಚನೆ ಕೂಡ ಹಾಗೆ ಇರುತ್ತೆ. ಅದನ್ನ ಹೇಳ್ತಾರಲ್ಲ, ತಲೆಯಂತೆ ಹೊಟ್ಟೆಗೂ ತಲೆಗೂ ಕನೆಕ್ಷನ್ ಇರುತ್ತೆ. ಸೊ ನೀವೇನ್ ಊಟ ಕೊಡ್ತಿರೋ ಮಗು ಕೂಡ ಹಾಗೆ ಇರುತ್ತೆ. ಅತಿಯಾದ ಖಾರ, ಅತಿಯಾದ ಮಸಾಲ, ಅತಿಯಾದ ಎಣ್ಣೆಯುಕ್ತ ಪದಾರ್ಥವನ್ನ ಕೊಡೋದ್ರಿಂದಾಗಿ ಮಗುವಿಗೆ ಏನಾಗುತ್ತೆ, ಒಂದ್ ಲೈಟ್ ಆಗಿ ಅದು ಆಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ. ಆಯ್ತಾ? ಸ್ವಲ್ಪ ಹೇಳ್ತಾರಲ್ಲ ಮಂದ ಆಗುತ್ತೆ. ಅದೆಲ್ಲವನ್ನ ಗಮನಿಸಿ. ಒಳ್ಳೆ ಫುಡ್ ಕೊಡಿ, ಕಾಳುಗಳು, ಹಣ್ಣುಗಳು, ತರಕಾರಿಗಳಿರುವಂತದ್ದು. ಅದನ್ನ ಬೇರೆ ಬೇರೆ ರೀತಿ ಮಾಡ್ಕೊಡಿ. ಒಂದೇ ತರ ಮಾಡ್ಕೊಟ್ಟಾಗ ಮಕ್ಳು ತಿನ್ನಲ್ಲ, ರುಚಿಯಾಗಿ ಮಾಡ್ಕೊಟ್ಟಾಗ ಅದನ್ನೇ ಬಳಸಿ ಚೆನ್ನಾಗಿ ತಿಂತಾರೆ. ನೀವು ಕೂಡ ಊಟದಿಂದ ಕೂಡ ಮಗುವಿನ
ಒಂದು ಗ್ರೋತ್ ಆಗುತ್ತೆ ಮೆಂಟಲಿ ಫಿಸಿಕಲಿ. ಓಕೆ, ಅದನ್ನ ಗಮನಿಸಿ. ಎಕ್ಸ್ಟ್ರಾ ಬರ್ಡನ್ ಕೊಡ್ಬೇಡಿ. ಇನ್ನೊಂದು, ಕೆಲವರು ಇದ್ದಾರೆ, ಒಂದ್ ಮಗು ಎಷ್ಟು ಒದ್ದಾಡ್ಬಹುದು ಹೇಳಿ. ಸ್ಕೂಲ್ಗೆ ಹೋಗಿ ಬರುತ್ತೆ, ಟ್ಯೂಷನ್ಗೆ ಹೋಗುತ್ತೆ, ತುಂಬಾ ಕ್ಲಾಸಸ್ ಗಳಿಗೆ ಸೇರಿಸ್ತಾರೆ. ಆ ಮಗುಗೆ ಬ್ಯಾಲೆನ್ಸ್ ಮಾಡೋದ್ ಕಷ್ಟ ಆಗತ್ತೆ. ಅದ್ ಹೇಳ್ತಾರೆ, ನಿದ್ದೆ ಅವರ್ ಹೋಗುತ್ತೆ, ಒದ್ದಾಟ ಆತರ ಹೆವಿ ಬರ್ಡನ್ ಕೊಡ್ಬೇಡಿ. ಇನ್ನೊಬ್ಬರ ಜೊತೆ ನಿಮ್ಮ ಮಗುವಿನ ಕಂಪೇರ್ ಮಾಡ್ಬೇಡಿ, ಆಯ್ತಾ? ಅದೊಂದು ಮಿಸ್ಟೇಕ್. ಆ ಮಕ್ಳು ಆ ಕ್ಲಾಸ್ಗೆ ಹೋಗ್ತಾರೆ, ಈ ಮಕ್ಳು ಈ ಕ್ಲಾಸ್ಗೆ ಹೋಗ್ತಾರೆ, ಅವ್ರು ಅದನ್ನ ಕಲಿತಾರೆ ಇದನ್ನ ಕಲಿತಾರೆ ಅಂತ. ನಿಮ್ಮ ಮಗುವೆ ನಿಮ್ಗೆ ಯುನಿಕ್, ಅದನ್ನ ನೆನ್ಪಿಟ್ಕೊಳ್ಳಿ. ಕಾಲಕ್ರಮೇಣ ಅವರೇ ಕಲಿತಾರೆ, ಅವ್ರಿಗೆ ಏನ್ ಆಸಕ್ತಿ ಇದೆಯೋ ಅದನ್ನ ಕಲಿತಾರೆ. ಮಕ್ಕಳ ಬಿಹೇವಿಯರ್ ಅನ್ನ ಅವಾಗ ಚೆಕ್ ಮಾಡ್ತೀರಿ. ಅವರ ಫ್ರೆಂಡ್ ಸರ್ಕಲ್ ಯಾರಿದ್ದಾರೆ, ಮಕ್ಕಳು ಎಷ್ಟೊತ್ತಿ ಮನೆ ಬರ್ತಾರೆ, ಎಲ್ಲದನ್ನ ಗಮನಿಸಿ, ಆಯ್ತಾ? ಕೊನೆಯಲ್ಲಿ ಅಳೋದು ತಪ್ಪುತ್ತೆ. ಆಮೇಲೆ ಇನ್ನೊಂದು, ಮಗುವಿಗೆ ಯಾವ ರೀತಿಯ ಲಂಚ್ ಬಾಕ್ಸ್ ಅನ್ನ ಕೊಡ್ತಾ ಇದ್ದೀರಾ ಅಂದ್ರೆ ಪ್ಲಾಸ್ಟಿಕ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ. ಸ್ಟೀಲ್ ಐಟಮ್ಗಳು ಮಕ್ಕಳಿಗೆ ಊಟ ಹಾಕೊಡೋದಕ್ಕೆ ದಯವಿಟ್ಟು ಉಪಯೋಗಿಸಿ ಅಂತ ಕೇಳ್ಕೊಂತೀನಿ. ನೀರು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಕುಡಿಯೋದ್ರಿಂದ ಏನೆಲ್ಲ ಅಪಾಯ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಹೆಚ್ಚಿನ ಮಕ್ಳು ಇನ್ನೂ ಕೂಡ ಪ್ಲಾಸ್ಟಿಕ್ ಅನ್ನೇ ತರ್ತಾರೆ. ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಕ್ಲೀನ್ ಮೇಂಟೈನ್ ಮಾಡಿ. ಮಕ್ಕಳ ಸಾಕ್ಸ್ ಆಗಿರ್ಬಹುದು, ಅವ್ರ ಹೇರ್ ಕಟ್ ಆಗಿರ್ಬಹುದು, ಅವರ ನೈಲ್ಸ್ ಆಗಿರ್ಬಹುದು, ಇದೆಲ್ಲದರ ಗಮನ ಕೊಡಿ. ನಾವು ಇವತ್ತು ಎಷ್ಟು ಹೈಜೀನ್ ಅದನ್ನ ಮಕ್ಳಿಗೆ ಹೇಳ್ಕೊಡ್ತೀವೋ ಅವ್ರು ಮುಂದೊಂದ್ ದಿವಸ ಹಾಗೆ ಇರ್ತಾರೆ. ವಾಶ್ರೂಮ್ ಯೂಸ್ ಮಾಡೋದ್ರಿಂದ, ಬೆಡ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ, ಸಣ್ಣ ಪುಟ್ಟ ಕೆಲಸಗಳನ್ನ ಅವ್ರಿಗೆ ನೀಟಾಗಿ ಹೇಳ್ಕೊಡೋದ್ರ ಮೂಲಕ ಸ್ಕೂಲ್ ಆರಂಭದಲ್ಲಿ ಇದೆಲ್ಲವೂ ಶುರು ಮಾಡ್ಲಿ. ಆಮೇಲೆ ಬೆಳಿಗ್ಗೆ ಬೇಗ ಎಬ್ಬಿಸೋದನ್ನ ಮಾತ್ರ ಮರಿಬೇಡಿ. ಯಾವ ಮಗು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದನ್ನ ರೂಢಿ ಮಾಡ್ಕೊಂತಾರೋ ಅವಾಗ ಅವರ ಆಟೋಮೆಟಿಕ್ ಅವರ ಏಕಾಗ್ರತೆ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ನೀವು ಬಯಸುವಂತ ಮಾರ್ಕ್ ಕೂಡ ಸಿಗುತ್ತೆ. ಮಗು ಮೆಂಟಲಿ ಅಂಡ್ ಫಿಸಿಕಲಿ ತುಂಬಾ ಫಿಟ್ ಆಗಿರ್ತಾರೆ. ಇದು ನಾನ್ ನಿಮ್ ಭರವಸೆ ಕೊಡ್ತೀನಿ. ಆದಷ್ಟು 5 o'clock ಎಬ್ಸೋದನ್ನ ಮರಿಬೇಡಿ. ತುಂಬಾ ಚಿಕ್ಕ ಮಕ್ಳು ಅಂದ್ರೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಲಿ. ಆದ್ರೆ ನನ್ ಪ್ರಕಾರ 5th ಸ್ಟ್ಯಾಂಡರ್ಡ್ ಇಂದ ಖಂಡಿತ ಮಗು 5 ಗಂಟೆಗೆ ಹೇಳೋದ್ರಿಂದ ಏನು ಸಮಸ್ಯೆ ಇಲ್ಲ. ಪ್ರಾಣಾಯಾಮ, ಯೋಗ ಇವನ್ನ ಅಭ್ಯಾಸ ಮಾಡಿಸಿ. ಆಮೇಲೆ ನೋಡಿ ನಿಮ್ಮ ಮಕ್ಕಳ ಜೀವನದಲ್ಲಿ ಎಂಥ ಬದಲಾವಣೆಯನ್ನ ಕಾಣ್ತೀರಂತ. ಆದಷ್ಟು ಮೊಬೈಲ್ ಟಿವಿಯನ್ನ ಒಂದಿಷ್ಟು ಲಿಮಿಟ್ ಅಲ್ಲಿ ಇಟ್ಟು ಪುಸ್ತಕ ಓದೋ ಅಭ್ಯಾಸವನ್ನ ಬೆಳೆಸಿ. ನೀವು ಓದಿ, ಮಕ್ಕಳು ಓದ್ತಾರೆ. ಒಳ್ಳೊಳ್ಳೆ ಸಂಡೆ ಸ್ಯಾಟರ್ಡೆ ಬಂದ್ರೆ ಆ ಪುಸ್ತಕವನ್ನ ಓದಿಸಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಇದೆಲ್ಲವೂ ಶಾಲಾ ಆರಂಭದಲ್ಲೇ ಸ್ಟಾರ್ಟ್ ಮಾಡಿ. ಇಂತ 10 ಹಲವು ವಿಚಾರಗಳನ್ನ ನಾನು ವಿಡಿಯೋವನ್ನ ಮಾಡ್ತಾ ಇರ್ತೀನಿ. ಮುಂದೆ ಮತ್ತೊಂದು ವಿಚಾರದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇದೆಲ್ಲವೂ ಕಾಳಜಿ ಇರುವ ಪೋಷಕರು ಮಾಡ್ಬೇಕಾದ ಕರ್ತವ್ಯಗಳು, ವಿಷಯ ಆಗಿರುತ್ತೆ. ಓಕೆ, ಇದು ನಿಮ್ಗೆ ಇಷ್ಟ ಆಗಿ ಉಪಯುಕ್ತ ಆಗಿದೆ, ಏನಾದ್ರು ನಾವು ಈ ವಿಡಿಯೋದಿಂದ ತಿಳ್ಕೊಂಡಿವಿ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಷಯದಲ್ಲಿ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆದಾಗ್ಲಿ. ನಮಸ್ಕಾರ.